ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ದೇಶದಲ್ಲಿ 543 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದೆ, ಲೋಕಸಭಾ ಚುನಾವಣೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ 2 ಹಂತದಲ್ಲಿ ಚುನಾವಣೆ ಇದೆ. ಏಪ್ರಿಲ್ 26 ಮತದಾನ ನಡೀತಿದೆ 14 ಜಿಲ್ಲೆಗಳಿಗೆ, ಅಂದರೆ 14 ಕ್ಷೇತ್ರಗಳಿಗೆ. ಇನ್ನು 14 ಕ್ಷೇತ್ರ ಮೇ 7 ಮತದಾನ ಆಗತ್ತೆ. ಈ ಭಾಗ ಅಂದರೆ ಹಾವೇರಿ, ಧಾರವಾಡ, ಬೆಳಗಾವಿ ಇವೆಲ್ಲ ಏನಂದರೆ ನಮ್ಮ 14 ಕ್ಷೇತ್ರಗಳು ಈ ಭಾಗದಲ್ಲಿ ಮೇ 7 ಚುನಾವಣೆ ನಡೆಯುತ್ತೆ. ಈ ಹಂತದಲ್ಲಿ ಈಗಾಗಲೇ ಕಾಂಗ್ರೆಸ್ಸು BJP ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ಈಗಾಗಲೇ 1ನೇ ಹಂತದ ಚುನಾವಣೆಗೆ ನಾಮಪತ್ರಗಳೆಲ್ಲ ಮುಗಿದಿವೆ. ಇನ್ನು ಇರುವಂಥದ್ದು ಅಂದರೆ 2ನೇ ಹಂತದ ಚುನಾವಣೆ ಏನಿದೆಯಲ್ಲ 14 ಕ್ಷೇತ್ರಗಳಿಗೆ, ಏಪ್ರಿಲ್ 12 ನೋಟಿಫಿಕೇಶನ್ ಜಾರಿ ಆಗುತ್ತೆ, ನೋಟಿಫಿಕೇಶನ್ ಹೊರಡಿಸ್ತಾರೆ. ಏಪ್ರಿಲ್ 19 ಕೊನೆಯ ದಿನಾಂಕ ನಾಮಪತ್ರ ಸಲ್ಲಿಸಲಿಕ್ಕೆ. ನಾಮಪತ್ರ ಪರಿಶೀಲನೆ ಏಪ್ರಿಲ್ 20, ನಾಮಪತ್ರ ವಾಪಸಾತಿ ಏಪ್ರಿಲ್ 22. ಇನ್ನು ಮೇ 7 ಮತದಾನ, ಜೂನ್ 4 ಮತ ಎಣಿಕೆ. ಇಷ್ಟು ಚುನಾವಣಾ ದಿನಾಂಕಗಳು, ವೇಳಾಪಟ್ಟಿ ಅಂತ ನಾವು ಹೇಳ್ತೀವಿ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಭಾಳಷ್ಟು ತುರುಸಿನ ಒಂದು ವ್ಯವಸ್ಥೆ ನಡೆದಿದೆ ಈ 14 ಕ್ಷೇತ್ರಗಳಲ್ಲಿ. ಬಹುತೇಕ ಬಾಗಲಕೋಟೆ ನೋಡಿದರೆ ಸಮಸ್ಯೆ ಇದೆ. ಇನ್ನು ಧಾರವಾಡದಲ್ಲಿ ಕಾಂಗ್ರೆಸ್ಸು ಮತ್ತು ಮುಖ್ಯವಾಗಿ ನಾನು ಧಾರವಾಡ ಕ್ಷೇತ್ರದ ಹೇಳ್ತೇನೆ, ಕಾಂಗ್ರೆಸ್ಸು ಮತ್ತು BJP ಎರಡರ ನಡುವೆ ಹಣಾಹಣಿ ಇದೆ. ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಅಸೂಟೆ ಅವರು ನಿಂತ್ಕೊಂಡಿದ್ದಾರೆ ಮೊದಲ ಬಾರಿಗೆ. ಇನ್ನು BJPಯಿಂದ ಕೇಂದ್ರದ ಸಚಿವರು 4 ಬಾರಿ ಆಯ್ಕೆಯಾದಂಥ ಲೋಕಸಭಾ ಸದಸ್ಯರು, ಸಂಸದರಾದ ಪ್ರಹ್ಲಾದ್ ಜೋಶಿ ಅವರು ಮತ್ತೆ 5ನೇ ಬಾರಿಗೆ ತಮ್ಮ ಪರೀಕ್ಷೆ ಅಂದರೆ ತಮ್ಮನ್ನು ತಾವು ಪರೀಕ್ಷೆಯಲ್ಲಿ ಮಾಡಿಕೊಳ್ಳಲಿಕ್ಕೆ ನಿಂತ್ಕೊಂಡಿದ್ದಾರೆ, ಸ್ಪರ್ಧೆಗೆ ನಿಂತಿದ್ದಾರೆ. ಇವರು ಇಬ್ಬರ ಮಧ್ಯೆ ಈಗ ಬರುವಂಥ ಒಂದು ದೊಡ್ಡ ಚಾಲೆಂಜ್ ಯಾರು ಅಂತ ಕೇಳಿದರೆ, ಶ್ರೀ ಫಕ್ಕೀರೇಶ್ವರ ಮಠ ಸಿರಹಟ್ಟಿ, ಇದು ಭಾವೈಕ್ಯತೆ ಮಠ. ಈ ಮಠದ ಉತ್ತರಾಧಿಕಾರಿ ಶ್ರೀ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಸ್ಪರ್ಧೆ ಮಾಡುವ ಎಲ್ಲ ಸೂಚನೆಗಳಿದೆ. ಒಂದು ಹಂತದಲ್ಲಿ ಬಹುತೇಕ ಏಪ್ರಿಲ್ 16 ಅವರು ಸ್ಪರ್ಧೆ ಅಂದರೆ ನಾಮಪತ್ರ ಸಲ್ಲಿಸ್ತಾರೆ ಅನ್ನುವಂಥದ್ದು ಪಕ್ಷೇತರಾಗಿ. ಅವರು ಈಗಾಗಲೇ ಕಳೆದ 1 ತಿಂಗಳಿಂದ ಈ ಚಟುವಟಿಕೆ ನಡೆದಿದೆ. ಈಗಾಗಲೇ ಪತ್ರಿಕಾಗೋಷ್ಠಿಗಳಲ್ಲಿ ಹೇಳಿದ್ದಾರೆ ಜೋಶಿಯವರ ವಿರುದ್ಧ ನಂದು ಹೋರಾಟ ಅಂತ. ಅವ್ರು ಏನು ಮಾತಾಡಿದ್ರೆ ನಿಮ್ಗೆ ತೋರಿಸ್ತೀನಿ. ಪಕ್ಕದಲ್ಲಿ ಅವರೆಲ್ಲ ಅವ್ರಿಗೆ ಏನು ಸಭೆ ನಡೆಸಿದ್ದಾವೆಲ್ಲ ನಿಮ್ಗೆ ಚಿತ್ರಣ ತೋರಿಸ್ತಾ ಇದ್ದೀನಿ. ಬಹುತೇಕ ಅವರು ಸ್ಪರ್ಧೆ ಮಾಡ್ತಾರೆ. ಬೆಂಗಳೂರಲ್ಲಿ ಕೂಡ ಚಿಂತನ ಮಂಥನ ಮಾಡಿದ್ದಾರೆ. ಇವತ್ತು ಚಿಂತನ ಮಂಥನ ಬೆಂಗಳೂರಲ್ಲಿ ಇತ್ತು. ಹಾಗೆ ಧಾರವಾಡದಲ್ಲಿ ಸಾಕಷ್ಟು ಸಭೆಗಳನ್ನು ಮಾಡಿದ್ದಾರೆ. ಯಾಕೆ ಅವರು ಹೋರಾಟ, ಅವರ ಸ್ಪರ್ಧೆ ಅಂದರೆ ಜೋಶಿಯವರ ವಿರುದ್ಧ ಅವರು ತೊಡೆ ತಟ್ಟಿದ್ದಾರೆ. ಆದರೆ ಅವರು ಹೇಳ್ತಕ್ಕಂಥದ್ದು, ಅವ್ರು ನಿಜವಾಗಿ ಅಂದರೆ ಭಾವೈಕ್ಯತೆಯ ಮಟ್ಟದಲ್ಲಿ ಇರುವಂಥ ಮಹಾಸ್ವಾಮಿಗಳು ಇವತ್ತು ಜಾತಿಯನ್ನು ಎತ್ತಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಭಕ್ತರಲ್ಲಿ ಮೂಡಿದೆ. ಲಿಂಗಾಯತ ಸಮುದಾಯವನ್ನು ಮುಂದಿಟ್ಟುಕೊಂಡು ಬ್ರಾಹ್ಮಣ ವಿರೋಧ ಕಟ್ಟಿಕೊಂಡು ಇವತ್ತು ಪ್ರಹ್ಲಾದ್ ಜೋಶಿ ಅವ್ರನ್ನ, ಅವ್ರು ಆ್ಯಕ್ಚುಲಿ ಪ್ರಹ್ಲಾದ್ ಜೋಶಿ ಅವ್ರನ್ನಷ್ಟೇ ಅವರು ಟಾರ್ಗೆಟ್ ಮಾಡಬೇಕಾಗಿತ್ತು. ಆದರೆ ಬ್ರಾಹ್ಮಣರು, ಲಿಂಗಾಯತರು, ಮೇಲ್ಪಂಕ್ತಿ, ಬಹುಸಂಖ್ಯಾತರು ಇವೆಲ್ಲ ಪ್ರಶ್ನೆಗಳು ಹುಟ್ಟು ಹಾಕೊಂಡಿದ್ದಾವೆ ಈಗ. ಸೊ ಇದರ ಹಿಂದೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಏನೇನು ಪ್ರಶ್ನೆಗಳಿದ್ದಾವೆ? ಪೂಜ್ಯ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಸ್ಪರ್ಧೆ ಹಿಂದೆ ಅನೇಕ ಪ್ರಶ್ನೆಗಳು ಹುಟ್ಟಾಗ್ತಾ ಇದೆ. ಈ ಸ್ಪರ್ಧೆ ರಾಜಕಾರಣ ಇದು ಏನು ಕಾಡಿಸ್ಕೊಳ್ತಾ ಇದೆ. ಯಾರ್ಯಾರಿಗೆ ಜೋಶಿಯವರು ಬ್ಯಾಡೋ, ಜೋಶಿಯವರಿಗೆ ಯಾರ್ಯಾರು ಬ್ಯಾಡಿದಾರೋ ಅವರೆಲ್ಲ BJP ಅವರು ಇವರನ್ನ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋಲಿಸುವಂತಹದ್ದು ನಡೆದಿದೆ. ಅದರಲ್ಲಿ ಮುಂಚೂಣವಾಗಿ ಹೆಸರು ಕೇಳಿ ಬರ್ತಾ ಇರೋದು ಜಗದೀಶ್ ಶೆಟ್ಟರು. ಅವರವರು ಭಾಳ ಆಪ್ತರು ಅಂತ. ಯಾಕಿದು ಅಂತ ಕೇಳಿದ್ರೆ, ಜಗದೀಶ್ ಶೆಟ್ಟರಿಗೆ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಪಕ್ಷ ಬಿಡಲಿಕ್ಕೆ ಮತ್ತೊಂದು ಇದಕ್ಕೆಲ್ಲ ಕಾರಣ ಅನ್ನುವಂಥ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಇದೆ. ಅವರು ಭಾಳಷ್ಟು ಆಗ್ತಾ ಇದೆ. ಅದರ ಜೊತೆಗೆ ಏನು ಅಂತ ಕೇಳಿದ್ರೆ, ಮುಖ್ಯವಾಗಿ ಅಂದರೆ ಪ್ರಹ್ಲಾದ್ ಜೋಶಿ ಅವರು ಸಂತೋಷ್ ವಲಯದಲ್ಲಿ ಇದ್ದಾರೆ. ಏನು ಇಲ್ಲಿ ಯಡಿಯೂರಪ್ಪ ಮತ್ತು ಸಂತೋಷ್ ಅವರ 2 ಬಣಗಳಿದಾವೆ. ಸೊ ಹೀಗಾಗಿ ಸಂತೋಷ್ ಅವರ ಬಣದಲ್ಲಿ ಏನು BL ಸಂತೋಷ್ ಅಂತ ಹೇಳ್ತೀವಿ, ಅವರು ಬಣದಲ್ಲಿ ಇದ್ದಾರೆ ಅಂತ. ಸೊ ಹಾಗಾಗಿ ಯಡಿಯೂರಪ್ಪನವರು ಇದಕ್ಕೆ ಕಾರಣ ಆಗಿದ್ದಾರೆ, ಜಗದೀಶ್ ಶೆಟ್ಟರ್ ಕಾರಣ ಆಗಿದ್ದಾರೆ, ಇನ್ನೂ ಬೇರೆ ಬೇರೆ ಹೆಸರುಗಳು ಇದಾವೆ, ಬಹಳಷ್ಟು ಇದಾವೆ. ಆದರೆ ಇದೆಲ್ಲ ಕೆಲವರು ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳು ಇದು ಏನಿಲ್ಲ. ಒಂದು ಹಂತದಲ್ಲಿ ಅಂದರೆ ಸ್ವಾಮೀಜಿಗಳಿಗೆ ರಾಜಕಾರಣದಲ್ಲಿ ಆಸೆ ಇದೆ, ಆಸಕ್ತಿ ಇದೆ. ಅವರು ಕೂಡ ಅವ್ರಿಗೆ ಸಾವಿರಾರು ಲಕ್ಷಾಂತರ ಭಕ್ತರಿದ್ದಾರೆ, ನಿಲ್ಲಬೇಕು, ಜೋಶಿ ಅವರಿಗೆ ಪಾಠ ಕಲಿಸ್ಬೇಕು ಅನ್ನುವಂಥದ್ದು ಮನೋಸ್ಥಿತಿಯಲ್ಲಿದ್ದಾರೆ.
ಸೊ ಹಾಗಾಗಿ ಅವರ ಸ್ಪರ್ಧೆ ಖಂಡಿತ ಅಂತ. ಇನ್ನು ಕೆಲವು ಹಂತದಲ್ಲಿ ಸ್ವತಃ ಸ್ವಾಮೀಜಿಗಳು ಕೆಲವರಿಗೆ ತಮ್ಮ ಭಕ್ತರೆದುರಿಗೆ ಹಿರಿಯರೆದುರಿಗೆಲ್ಲ ಹೇಳಿದ್ದಾರೆ, ಸಾಕಷ್ಟು ಮಂದಿ ಅವರನ್ನು ಮನವೊಲಿಸುವಂತ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಅವರು ಜಗ್ಗಿಲ್ಲ ಬಗ್ಗಿಲ್ಲ, ನಾ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಡಲ್ಲ. ಅವ್ರೇನ್ ಹೇಳಿದಾರೆ ಕೇಳ್ರಿ, ಈಗ ತೋರಿಸ್ತೀನಿ ನೋಡ್ರಿ. ನಾವೆಲ್ಲ ಅರಿತ ಹಾಗೆ 31ನೇ ತಾರೀಕಿನ ಒಳಗೆ ಈ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ. ಬಹುಶಃ ನಮ್ಮ ಹೇಳಿಕೆ ಕೊಟ್ಟ ದಿವಸನೇ ಆ ಪಕ್ಷದ ನಾಯಕರು ಬದಲಾವಣೆ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ಮಾಧ್ಯಮದ ಮೂಲಕ ನಾನು ಗಮನಿಸಿದ್ದೇನೆ. ಅದಾದ ನಂತರದಲ್ಲಿ ನಮ್ಮನ್ನು ಬಹುಸಂಖ್ಯಾತ ನಾಯಕರು ದೂರವಾಣಿ ಕರೆಯ ಮೂಲಕ ಮತ್ತು ಪ್ರತ್ಯಕ್ಷವಾಗಿ ಸಂಪರ್ಕಿಸಿ ನಮ್ಮನ್ನು ಮನವೊಲಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಎಲ್ಲರಿಗೂ ಕೂಡ ಕೊಟ್ಟ ನಿರ್ಣಯ ಒಂದೇ, ಒಂದು ಸಾರಿ ತೆಗೆದುಕೊಂಡ ತೀರ್ಮಾನವನ್ನು ಎಷ್ಟೇ ದೊಡ್ಡ ವ್ಯಕ್ತಿ ಬಂದರೂ ಕೂಡ, ಎಷ್ಟೇ ಒತ್ತಡ ತಂದರೂ ಕೂಡ ಬದಲಾವಣೆಯನ್ನು ಮಾಡುವುದಿಲ್ಲ ಅಂತಕ್ಕಂತಹ ಮಾತನ್ನ ಪ್ರತ್ಯಕ್ಷ ಬಂದವರಿಗೂ ಮತ್ತು ದೂರವಾಣಿ ಕರೆ ಮಾಡಿದವರಿಗೂ ಕೂಡ ನಾವು ಹೇಳಿದ್ದೇವೆ. ಅದಾದ ನಂತರದಲ್ಲಿ ಒಂದು ರೀತಿಯಿಂದ ಹೆದರಿಸುವ ಕರೆಗಳು ಅಂತ ನಾವೇನು ಕರಿತೀವಲ್ಲ, ಅಂತಹ ವಿಚಾರಗಳನ್ನು ಕೂಡ ಬಹುಸಂಖ್ಯಾತರು ಹೇಳಿದ್ದಾರೆ. ಅಂಥವರಿಗೂ ಕೂಡ ನಾವು ಕೊಟ್ಟ ಉತ್ತರ ಒಂದೇ, ನಿಮ್ಮ ಮಾನ ತೆಗಿತಾರೆ, ನಿಮ್ಮನ್ನು ಪ್ರಾಣ ತೆಗಿತಾರೆ, ನಿಮ್ಮನ್ನು ಜೈಲಿಗೆ ಹಾಕ್ತಾರೆ. ಈ ಎಲ್ಲ ವಿಚಾರಗಳನ್ನು ಕೆಲವು ಜನ ನಮಗೆ ಮುಟ್ಟಿಸುವಂತಹ ಪ್ರಯತ್ನವನ್ನು ಮಾಡಿದಾಗ ನಾವು ಒಂದೇ ಮಾತನ್ನು ಹೇಳಿದ್ದೇವೆ, ಈ ನಾಡಿನೊಳಗೆ ಎಷ್ಟು ಸಮಾಜಗಳು ನೊಂದಿವೆ, ಆ ನೊಂದ ಸಮಾಜಕ್ಕೆ ಸಾಂತ್ವನ ಹೇಳುವುದರ ಸಲುವಾಗಿ ನಮ್ಮ ಮಾನ ಹೋದರೂ ಸರಿ, ನಮ್ಮ ಪ್ರಾಣ ಹೋದರೂ ಸರಿ, ನಾವು ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡುವುದಿಲ್ಲ ಅಂತಕ್ಕಂತಹ ಮಾತನ್ನ ಅಂಥವರಿಗೂ ಕೂಡ ನಾವು ಹೇಳಿದ್ದೇವೆ ಅಂತಕ್ಕಂತಹದ್ದನ್ನ ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೇನೆ. ಜೋಶಿಯವರ ವಿಚಾರದಲ್ಲಿ ನಾವು ಯಾವುದೇ ಬದಲಾವಣೆಯನ್ನ ಯಾವುದೇ ಪರಿಸ್ಥಿತಿಯಲ್ಲಿ ತೆಗೆದುಕೊಳ್ಳುವುದಿಲ್ಲ ಅಂತಕ್ಕಂತಹ ಒಂದು ಗಟ್ಟಿ ನಿಲುವನ್ನು, ಬಹಳ ಜನರಿಗೆ ಒಂದು ದುಗುಡ ಇದೆ, ಲಿಂಗಾಲೇಶ್ವರ ಸ್ವಾಮಿಗಳು ಒತ್ತಡಕ್ಕೆ ಮಣಿಯಬಹುದೇ ಅಂತಕ್ಕಂತಹ ಒಂದು ದುಗುಡ ಇದೆ. ಇಂದಿನ ಸುದ್ದಿಗೋಷ್ಠಿಯ ಮೂಲಕ ಇಡೀ ಕನ್ನಡ ನಾಡಿನ ಜನತೆಗೆ ಗಟ್ಟಿ ಧ್ವನಿಯಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಾನು ಇಟ್ಟ ಹೆಜ್ಜೆಯಿಂದ ಹಿಂದಕ್ಕೆ ಸರಿಯುವುದಿಲ್ಲ, ಮುಂದಕ್ಕನೇ ಹೋಗ್ತೇನೆ ಅಂತಕ್ಕಂತಹ ಮಾತನ್ನು ಹೇಳ್ತೇನೆ. ಯಾರೂ ಕೂಡ ಯಾವುದೇ ಆಮಿಷಕ್ಕಾಗ್ಲಿ ಒತ್ತಡಕ್ಕಾಗ್ಲಿ ಬಗ್ಗುತ್ತಾರೆ ಅಂತಕ್ಕಂತಹ ಚಿಂತನೆಯನ್ನ ಮಾಡಬಾರ್ದು, ವಿಚಾರವನ್ನ ಮಾಡಬಾರ್ದು. ಆ ರೀತಿ ಆಮಿಷಗಳಿಗೆ ಒಗ್ಗುವಂತಹ, ಒತ್ತಡಗಳಿಗೆ ಬಗ್ಗುವಂತಹ ಮನಸ್ಥಿತಿಯ ಸ್ವಾಮಿಗಳು, ಪರಿಸ್ಥಿತಿಯ ಸ್ವಾಮಿಗಳು ನಾವು ಅಲ್ಲ ಅಂತಕ್ಕಂಥದ್ದನ್ನ ಮಾಧ್ಯಮದ ಮೂಲಕ ಸ್ಪಷ್ಟಪಡಿಸ್ತೇವೆ ಅಂತಕ್ಕಂಥದ್ದು. ಬಹುಸಂಖ್ಯಾತರು ನಮ್ಮನ್ನು ಕೇಳಿದ್ದಾರೆ, ನೀವು ಬೆಂಡ್ ಆಗಿಬಿಟ್ರೆ ಹೇಗೆ, ನೀವು ಹಿಂದಕ್ಕೆ ಸರಿದು ಬಿಟ್ರೆ ಹೇಗೆ ಅನ್ನುವಂತಹ ಸಹಜ, ಸಾಮಾನ್ಯರಿಗೆ ಬರ್ತಕ್ಕಂತಹ ಒಂದು ವಿಚಾರ, ಅದು ಅತ್ಯಂತ ಸಹಜವಾಗಿರ್ತಕ್ಕಂಥದ್ದು. ಬಹಳ ಸ್ಪಷ್ಟವಾಗಿ ಹೇಳೋದು ಅಂತಂದ್ರೆ, ಚುನಾವಣೆ ಮುಗಿಯುವವರೆಗೆ ಅವರ ವಿರುದ್ಧ ನಮ್ಮ ಸಮರ ಸಾರಿರ್ತದೆ. ನಮ್ಮ ಜೀವ ಇರುವವರೆಗೆ ಈ ನಾಡಿನೊಳಗೆ ಎಷ್ಟು ಸಮಾಜಗಳು ನೊಂದಿದ್ದಾವೆ, ನಾವು ಭಾವೈಕ್ಯತಾ ಸ್ವಾಮಿಗಳಾಗಿರೋದ್ರಿಂದ ಸರ್ವ ಸಮಾಜಗಳ ಹಿತವನ್ನು ಕಾಪಾಡಬೇಕಾಗಿರುವಂತಹ ಕರ್ತವ್ಯ ಮತ್ತು ಜವಾಬ್ದಾರಿ ಆ ಸ್ಥಾನದಲ್ಲಿ ನಾವು ಕುಂತಿರೋದ್ರಿಂದ ಎಲ್ಲ ಸಮಾಜದ ನೋವಿನ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನೊಂದವರ ಧ್ವನಿಯಾಗಿ ನಾವು ಇಲ್ಲಿ ಗಟ್ಟಿಯಾಗಿ ಮುಂದುವರಿತೇವೆ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತಾ, ನಮ್ಮ ಸನ್ಮಾನ್ಯ ಜೋಶಿ ಸಾಹೇಬ್ರೆ, ತಮಗೆ ನಾನು ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತೇನೆ, ಈ ರಾಜ್ಯದ ಎಷ್ಟು ಸಂಖ್ಯೆಯ ಸ್ವಾಮಿಗಳನ್ನು ನೀವು ಬದಲಾವಣೆ ಮಾಡ್ತಿರೋ, ನಿಮ್ಮ ಶಕ್ತಿ ಮತ್ತು ನಿಮ್ಮ ಯುಕ್ತಿ, ನಿಮ್ಮ ದಬ್ಬಾಳಿಕೆಯ ವಿಚಾರಗಳಿಂದ ಯಾವ ರೀತಿ ಅವ್ರನ್ನ ಬದಲಾವಣೆ ಮಾಡ್ತಿರೋ ಗೊತ್ತಿಲ್ಲ. ಆದ್ರೆ ಒಂದು ನಿಮ್ಮ ತಲೆಯಲ್ಲಿರಲಿ, ನಿಮಗೆ ಬುದ್ಧಿ ಕಲಿಸ್ಲಿಕ್ಕೆ ನಾನೊಬ್ಬ ಮಠಾಧಿಪತಿ ಸಾಕು ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಏಕೇನ ಯೋಗದಂಡೇನ ಸರ್ವಶಸ್ತ್ರಾನಿ ಹತಾನಿವ ಅಂತಕ್ಕಂಥದ್ದು ಒಂದು ಮಾತಿದೆ, ಸಂಸ್ಕೃತದ ಶ್ಲೋಕ ಇದೆ. ಅದರ ಅರ್ಥ ಏನು ಅಂತಂದ್ರೆ, ಇವರೇನು ನಮ್ಮ ವಿರುದ್ಧ ಎಲ್ಲ ಶಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ,
ನಮ್ಮವರನ್ನ ಹಿಂದಕ್ಕೆ ಸರಿಸೋದು, ನಮ್ಮ ವಿರುದ್ಧ ಹೇಳಿಕೆಗಳನ್ನು ಕೊಡಿಸೋದು, ನಮ್ಮ ವಿರುದ್ಧ ಅಪಪ್ರಚಾರಗಳನ್ನು ಮಾಡಿಸೋದು, ಈ ಎಲ್ಲ ಶಸ್ತ್ರಗಳೇನಿದ್ದಾವೆ ಅವು ಎಲ್ಲವೂ ನಮ್ಮ ಯೋಗದ ಬಲದ ಮುಂದೆ ಅವೆಲ್ಲವೂ ಹತವಾಗಿ ಹೋಗ್ಬಿಡ್ತಾವೆ, ನಾಶವಾಗಿ ಹೋಗ್ಬಿಡ್ತಾವೆ ಅಂತಕ್ಕಂಥದ್ದು. ಯಾವುದೇ ಅಪವಾದಗಳಿಗೆ ತಲೆ ಕೊಡುವಷ್ಟು, ಗಮನ ಕೊಡುವಷ್ಟು ದುರ್ಬಲ ಸ್ವಾಮಿಗಳು ನಾವಲ್ಲ. ಒಂದು ಹೋರಾಟದಲ್ಲಿ ಬಹುಶಃ ಪರ ಮತ್ತು ವಿರೋಧಗಳು ಅತ್ಯಂತ ಸಹಜವಾಗಿ ಬರ್ತಾವೆ ಅಂತಕ್ಕಂತಹ ಅತ್ಯಂತ ಸಹಜ ಮನಸ್ಥಿತಿ ನಮ್ದಾಗಿದೆ. ವೀಕ್ಷಕರೇ ನೋಡಿದ್ರಲ್ಲ, ಯಾರು ಬಂದು ಹೇಳಿದ್ರು ನಾನು ಕೇಳಲ್ಲ, ಮುಂದಿಟ್ಟ ಹೆಜ್ಜೆ ಹಿಂದೆ ಸರಿಯಲ್ಲ, ನಂದು ಹೋರಾಟ ಏನಿದ್ರು ಪ್ರಹ್ಲಾದ್ ಜೋಶಿ ವಿರುದ್ಧ, ಅವರನ್ನು ಸೋಲಿಸೋವರೆಗೆ ನಾನು ಬಿಡಲ್ಲ, ಇದು ಅವರ ವಾದ. ಅವರು ಯಾಕಂದ್ರೆ ಅವ್ರಿಗೆ ಸಾಕಷ್ಟು ಅವರಿಂದ ನೋವಾಗಿರ್ಬೋದು, ಏನೋ ಆಗಿರ್ಬೋದು. ಮತ್ತೆ ಈಗಾಗಲೇ ಇದು ಪ್ರಹ್ಲಾದ್ ಜೋಶಿ ಅವರು ಕೂಡ ಕ್ಷಮೆನೂ ಕೇಳಿದ್ದಾರೆ. ಅದು ಆದರೂ ಕೂಡ ಇದು ಬಗೆಹರಿ ಒಂದು ಹಂತದಲ್ಲಿ ಏನು ಅಂತ ಕೇಳಿದ್ರೆ, ಸ್ವತಃ ಮೋದಿಜಿ ಅವರು ಬಂದು ಹೇಳಿದ್ರು ನಾನೇನು ಸರಿ ಇಲ್ಲ ಅನ್ನುವಂಥ ಮಾತುಗಳು ತಮ್ಮ ಪ್ರಮುಖರಲ್ಲಿ ವ್ಯಕ್ತಪಡಿಸಿದ್ದಾರೆ ಮಾನ್ಯ ಪೂಜ್ಯ ನಮ್ಮ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಅಂತ ಚರ್ಚೆ ನಡೆದಿದೆ. ಆದರೆ ಒಂದು ವೇಳೆ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಸ್ಪರ್ಧೆ ಮಾಡಿದರೆ ಅವರಿಗೆ ಎದುರಾಗುವಂತ ಪ್ರಶ್ನೆಗಳು, ಈಗ ಉದ್ಭವ ಆದಂತ ಪ್ರಶ್ನೆಗಳು, ಭಕ್ತರು ಕೇಳುವಂತ ಪ್ರಶ್ನೆಗಳು, ಮಠ ಬಿಡ್ತಾರಾ? ಯಾಕಂದ್ರೆ ಅವರು ಉತ್ತರಾಧಿಕಾರಿಗಳು. ಅದು ಭಾವೈಕ್ಯತೆ ಮಠ, ಸಿರಹಟ್ಟಿ ಫಕೀರೇಶ್ವರ ಮಠ ಇದೆಯಲ್ಲ, ಅದು ಭಾವೈಕ್ಯತೆ ಮಠ. ಭಾವೈಕ್ಯತೆ ಮಠದಲ್ಲಿ ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಜನಾಂಗ ಒಂದೇ. ಆದ್ರೆ ಇವರು ಲಿಂಗಾಯತರ ಮುಂದೆ ಇಟ್ಕೊಂಡು ಬ್ರಾಹ್ಮಣ ವಿರೋಧಿ ಕಟ್ಕೊಂಡು ಅಥವಾ ಇನ್ನೊಂದೇನೋ ಮಾಡಿಕೊಂಡು ಹೊರಟಿದ್ದಾರೆ ಸ್ವಾಮೀಜಿಗಳು. ಒಂದು. ಎರಡನೇದ್ದು, ಅವರು ಹಿರಿಯ ಸ್ವಾಮೀಜಿಗಳ ಅನುಮತಿ ತಗೊಂಡಿದಾರಾ, ಅವ್ರ ಪರ್ಮಿಷನ್ ಇದೆಯಾ, ಒಪ್ಪಿಗೆ ಇದೆಯಾ? ಇದು ಎರಡನೇ ಪ್ರಶ್ನೆ ಪ್ರಮುಖವಾಗಿದ್ದು. ಮಠ ಬಿಡ್ತಾರ ಅನ್ನೋದು ಒಂದು. ಯಾಕಂದ್ರೆ ಉತ್ತರಾಧಿಕಾರ ಅವರು ಇನ್ನು ಪೂರ್ಣ ಪ್ರಮಾಣದ ಇನ್ನೂ ಅಧಿಕಾರ ಇಲ್ಲ. ಹಿರಿಯರ ಸ್ವಾಮೀಜಿ ಇದ್ದಾರೆ, ಫಕೀರೇಶ್ವರ ಮಹಾಸ್ವಾಮಿಗಳಿದ್ದಾರೆ, ಅವರು ಒಪ್ಪಿ ಕೊಟ್ಟಿದಾರ? ಅಕಸ್ಮಾತ್ ಕೊಡದೇ ಇದ್ದರೆ ಮಠ ಬಿಟ್ಟು ಹೊರಡ್ತಾರ? ಮತ್ತು ಸ್ವಾಮೀಜಿಗೆ ಈ ಬಟ್ಟೆ ಹಾಕೊಂಡು ಚುನಾವಣೆಯನ್ನು ಎದುರಿಸ್ತಾರ? ಹಣ ಬೇಕು, ಜನ ಬೇಕು, ತೋಳಬಲ ಬೇಕು, ಎಲ್ಲ ಬೇಕದು. ಆದ್ರೆ ಪ್ರವಚನ, ಧರ್ಮ, ಧಾರ್ಮಿಕತೆ, ಸ್ವಾಮಿತ್ವ, ಆ ಶಕ್ತಿ, ಮಠಾಧೀಶ ಒಂದು ಏನು ಪ್ರಾಮುಖ್ಯತೆ ಎಲ್ಲ ದಿಂಗಾಲೇಶ್ವರ ಸ್ವಾಮಿಗಳ ಕಡೆ ಇದೆ. ಯಾಕಂದ್ರೆ ಅವ್ರ ಪ್ರವಚನಕ್ಕೆ ನಿಂತ್ರೆ ಲಕ್ಷಾಂತರ ಭಕ್ತರು ಸೇರ್ತಾರೆ. ಆದರೆ ಅದೇ ರಾಜಕಾರಣದಲ್ಲಿ ನಡೀತಿದ? ಇವತ್ತೇನು ಅವರನ್ನ ಹೂಪ್ ಮಾಡಿ ನಿಲ್ಲಿಸುವಂಥವ್ರು ನಾಳೆ ಬರ್ತಾರ ಸಪೋರ್ಟ್ಗೆ? ಮತಗಳು ಪರಿವರ್ತನೆ ಆಗ್ತಾವ. ಈ ಎಲ್ಲ ಭಕ್ತರ ಮತಗಳು ಜಾತಿ ಹೇಳ್ತಾರೆ, ಅವರು ಲಿಂಗಾಯತರನ್ನ ಹೇಳ್ತಾರೆ, ಅವರು ಇವರು ಬಹುಸಂಖ್ಯಾತರೆಲ್ಲ ನಮ್ ಕೂಡ ಇದ್ದಾರೆ ಅಂತಾರೆ, ಅವರೆಲ್ಲ ಮತಗಳು ಆಗ್ತಾರ? ಈ ಈ ರಾಜಕಾರಣ ಚಕ್ರವ್ಯೂಹದಲ್ಲಿ ಸಿಕ್ಕೊಂಡ್ರೆ ಏನಾಗತ್ತೆ? ಇವೆಲ್ಲ ಪ್ರಶ್ನೆಗಳು ಹುಟ್ಕೊಂಡಿದ್ದಾವೆ. ಈಗ ಸ್ವಾಮಿತ್ವ ಅದು ಎಲ್ಲವನ್ನು ತ್ಯಾಗ ಮಾಡಿದ್ದು ಸನ್ಯಾಸತ್ವ. ಸೊ ಅಂಥವ್ರಿಗೆ ಯಾಕೆ ಬೇಕು ರಾಜಕಾರಣ? ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರವರನ್ನು ನೋಡ್ಕೊಂಡು ನಾನು ಏನೋ ಒಂದು ಇನ್ಫ್ಲುಯೆನ್ಸ್ ಆಗಿ ನಾನು ಬಂದು ನಿಂತ್ಕೊಂಡೆ. ಅಲ್ಲಿದೆ ರಾಜಕಾರಣ ಬೇರೆ, ಇಲ್ಲಿ ರಾಜಕಾರಣ ಬೇರೆ, ಇಮಿತ್ವ ಬೇರೆ, ಮಠಮಾನ್ಯರಿಗೆ ತಕ್ಕ ಬೇರೆ, ಮಠಗಳಿಗೆ, ಮಠಾಧೀಶರಿಗೆ, ಶರಣರಿಗೆ, ಸಂತರಿಗೆ ಇಲ್ಲಿ ಕೊಡುವಂತ ಒಂದು ಗೌರವ, ಘನತೆ ಅದು ಬೇರೆನೇ ಇದೆ. ಬಟ್ ಇಲ್ಲಿ ರಾಜಕಾರಣಕ್ಕೆ ನೇರವಾಗಿ ಅವ್ರು ಯಾರಿಗೋ ಸಪೋರ್ಟ್ ಮಾಡೋದು ಬೇರೆ. ಅನೇಕ ಮಠಗಳು, ಅನೇಕ ಸ್ವಾಮೀಜಿಗಳು ಸಪೋರ್ಟ್ ಮಾಡಿದ್ರೆ, ಕೆಲವರು ಬಿಜೆಪಿ ಸಪೋರ್ಟ್ ಮಾಡ್ತಾರೆ, ಕೆಲವರು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರ, ಅವೆಲ್ಲ ಸಪೋರ್ಟ್ ಮಾಡ್ತಾರೆ, ಹೋಗ್ತಾರೆ, ಇವ್ರು ಕೇಳ್ತಾರೆ, ಅವ್ರು ಓಕೆ ಆಯ್ತು ಅನ್ಬೋದು. ಆದ್ರೆ ನೇರವಾಗಿ ಒಬ್ಬ ಸ್ವಾಮೀಜಿ ಬಂದು ಸ್ಪರ್ಧೆ ಮಾಡಿ ಗೆಲ್ಲಕ್ ಸಾಧ್ಯನಾ? ರಾಜಕಾರಣ ಎದುರಿಸ್ಲಿಕ್ಕೆ ಆಗತ್ತಾ? ಈ ರಾಜಕೀಯ ಚಕ್ರವ್ಯೂಹ, ಕುತಂತ್ರ ಎಲ್ಲ ಬೇಕಲ್ಲ. ಮತ್ತು ಯಾರಾದರೂ ಸಪೋರ್ಟ್ ಮಾಡಿ ಸ್ವಾಮೀಜಿಗಳನ್ನ ನಿಲ್ಸಿದ್ರೆ ಆ ತಂತ್ರಗಾರಿಕೆ ಬೇಕಾ? ಗತ್ತು ಬೇಕು, ಆ ಕುತಂತ್ರಗಾರಿಕೆ ಬೇಕು, ಹಣ ಬೇಕು, ಎಲ್ಲ ಬೇಕು. ಇಲ್ಲಿ ಪಕ್ಷದ ಬಲ ಇಲ್ಲ, ಪಕ್ಷೇತರ ಅಭ್ಯರ್ಥಿ ಅಂದ್ರೆ ಅದು ಅಷ್ಟು ಸರಳ ಇಲ್ಲ. ಸೊ ಎಲ್ಲ ಒಂದು ಪ್ರಶ್ನೆಗಳು. ಇನ್ನು ಸಿರಟ್ಟಿ ಅತ್ಯಂತ ಒಂದು ಕನಿಷ್ಠವಾಗಿರ್ತಕ್ಕಂಥ ಹಿಂದುಳಿದ ಪ್ರದೇಶ ಅದು. ಅಲ್ಲಿರುವಂತ ಮಠ, ಆ ಮಠವನ್ನು ಬೆಳೆಸ್ಬೇಕು, ಇವರು ಮಠವನ್ನ ಪ್ರಸಿದ್ಧಿಗೆ ತರಬೇಕು. ಜೊತೆಗೆ ಏನು ಅಂತ ಕೇಳಿದ್ರೆ ಆ ಭಾಗದ ಜನರ ಬದಲಾವಣೆ ಮಾಡಬೇಕು, ಭಕ್ತರ ಭಾವನೆಗಳನ್ನ ಇತ್ಯರ್ಥಗೊಳಿಸ್ಬೇಕು. ಇವೆಲ್ಲ ಅನೇಕ ಒಂದು ರೀತಿಯಲ್ಲಿ ಅಲ್ಲಿ ಭಾವನೆಗಳಿದ್ದಾವೆ. ಆದರೆ ಇವರು ನೇರವಾಗಿ ರಾಜಕಾರಣಕ್ಕೆ ಧುಮುಕೋದ್ರಿಂದ, ಸ್ವಾಮೀಜಿಗಳು ನೇರವಾಗಿ ಬರೋದ್ರಿಂದ ಎಂಥ ಸಮಸ್ಯೆಗಳು ಬರ್ತವೆ, ಎಂಥ ಸವಾಲುಗಳು ಎದುರಾಗ್ತವೆ. ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಇವತ್ತೇನು ಅವರು ಸ್ವಾಮಿತ್ವದ ಏನು ಡ್ರೆಸ್ ಕೋಡ್ ಇದೆಯಲ್ಲ, ಅದು ನಾಳೆ ರಾಜಕಾರಣ ನೀವು ಸ್ಪರ್ಧೆಗೆ ನಿಂತಾಗ ಅದನ್ನೇ ಹಾಕಕ್ಕ ಪರ್ಮಿಷನ್ ಕೊಡ್ತಾರ ನಿಮ್ಮ ಮಠದವರು? ಭಾವೈಕ್ಯತೆ ಮಠ ಅಂತ ಹೇಳ್ತೀರಿ. ಸೊ ಇವೆಲ್ಲ ಪ್ರಶ್ನೆಗಳು ಬಂದಾಗ ನಾಳೆ ಅಕಸ್ಮಾತ್ ನಿಂತ್ರಿ, ಸೋತ್ರಿ, ಮತ್ತೆ ಪುನಃ ಮಠಕ್ಕೆ ಬಂದು ನೀವು ಉತ್ತರಾಧಿಕಾರಿ ಆಗತ್ತ?
ಯಾಕಂದ್ರೆ ಈಗ ಇನ್ನೂ ಬಾಲೇಶ್ವರ ಮಠಕ್ಕೂ ಇದ್ದೀರಿ, ಸಾಕಷ್ಟು ನಿಮ್ಗೆ ಒಂದು ಈಗಾಗಲೇ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ಮಾನ್ಯ ವ್ಯಕ್ತಿಗಳು ಎಲ್ಲರೂ ಹೇಳಿದ್ದಾರೆ. ಆದರೂ ಸಹ ನಾನು ನಿಲ್ತೇನೆ, ಸ್ಪರ್ಧೆ ಮಾಡ್ತೇನೆ ಅಂದ್ರೆ ಈ ಎಲ್ಲ ಸವಾಲುಗಳನ್ನು ಎದುರಿಸೋಕ್ಕಾಗತ್ತಾ ಅನ್ನುವಂಥದ್ದು ಭಕ್ತರ ಪ್ರಶ್ನೆ ಇದು. ನಾಳೆ ನೀವು ಇಲ್ಲಿವರೆಗೆ ಯಾರು ಏನೂ ಅಂದಿಲ್ಲ, ಏನೋ ಸ್ವಾಮೀಜಿಗಳು ಸಿಟ್ಟಿನಲ್ಲಿ ಏನೇನೋ ಹೇಳ್ತಾ ಇದ್ದಾರೆ, ಹೇಳಿಕೆ ಕೊಡ್ತಾ ಇದ್ದಾರೆ, ಸಭೆಗಳು ಸಮಾರಂಭಗಳನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಅಂತಿಮವಾಗಿ ಅವರು ನಿಲ್ತಾರ ಇನ್ನೂ ಸರಿ ಸಮರ್ಪಕವಾಗಿ ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲರೂ ಮೌನವಾಗಿದ್ದಾರೆ. ನೀವು ಖಡಾಖಂಡಿತವಾಗಿ ನಾಳೆ ನಾಮಪತ್ರ ಸಲ್ಲಿಸಿದ್ದೇ ಆದರೆ, ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಆಗಿದ್ದೇ ಆದರೆ, ಒಂದು ಹಂತದಲ್ಲಿ ಸ್ವಾಮೀಜಿಗಳು ಕೆಲವ್ರ ಹತ್ರ ಹೇಳಿದಾರಂತೆ, ನಾನು ಮಠ ಬಿಡಕ್ಕೂ ತಯಾರಿದ್ದೀನಿ ಅನ್ನುವ ಮಾತುಗಳು ಭಕ್ತರಿಂದ ಕೇಳಿ ಬರ್ತಾ ಇದೆ, ಹೇಳಿದ್ದಾರೆ ಅಂತ ಹೇಳಿ. ಹೌದು, ಇದೆಲ್ಲ ನೀವು ಹಂಗಾದ್ರೆ ಎಲ್ಲ ಸವಾಲುಗಳನ್ನು ಎದುರಿಸ್ತೀನಿ ಅಂದ್ರೆ ಸ್ಪರ್ಧೆಗೆ ಬಹುತೇಕ ಎಲ್ಲರೂ ಒಪ್ಪಿಗೆ ಕೊಡ್ಬೋದು ಅಥವಾ ನಿಲ್ಬಹುದು, ನಿಮ್ಮ ಚುನಾವಣೆ ಎದುರಿಸಬಹುದು. ಆದ್ರೆ ಇವತ್ತಿನ ರಾಜಕಾರಣದ ವ್ಯವಸ್ಥೆಯಲ್ಲಿ ಧರ್ಮ, ರಾಜಕಾರಣ ಇವೆಲ್ಲ ಬೇರೆ, ಧಾರ್ಮಿಕತೆ ಬೇರೆ. ಈ ಒಂದು ಗೌರವ, ಈ ಘನತೆ, ಈ ಗಾಂಭೀರ್ಯತೆ ಅಂದ್ರೆ ನಿಮ್ಮನ್ನ ದೇವದೂತ, ದೇವರ ಪ್ರತಿರೂಪಿಯಾಗಿ ಕಾಣ್ತಾರೆ. ರಾಜಕಾರಣ ಇವತ್ತು ಅನೇಕ ವ್ಯವಸ್ಥೆಯಲ್ಲಿ ರಾಕ್ಷಸರ ರೂಪದಲ್ಲಿ ಕಾಣ್ತಾ ಇದ್ದಾರೆ. ರಾಜಕಾರಣಿಗಳನ್ನು ಯಾರು ನಂಬಲ್ಲ, ಜನಪ್ರತಿನಿಧಿಗಳನ್ನು ಯಾರು ನಂಬಲ್ಲ, ಬಹಳ ವಿರಳ, ನಂಬಿದ್ರು ಬಹಳ ವಿರಳ ಜನಸಂಖ್ಯೆ ಇದೆ ಅವ್ರದ್ದು. ಇಂಥ ಒಂದು ವ್ಯವಸ್ಥೆಯಲ್ಲಿ ಒಬ್ಬ ಸ್ವಾಮೀಜಿ, ಅತ್ಯಂತ ಮೇಲು ಪಂಕ್ತಿಯಲ್ಲಿರುವಂತಹ ಸ್ವಾಮೀಜಿ, ಪ್ರವಚನದಲ್ಲಿ, ಜ್ಞಾನದಲ್ಲಿ, ವಿದ್ವತ್ವದಲ್ಲಿ ಇಷ್ಟೊಂದು ಮೇಲ್ಪಂಕ್ತಿಯಲ್ಲಿರುವಂತಹ ಮಹಾಸ್ವಾಮಿಗಳಲ್ಲಿ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಇರುವಾಗ ಯಾವುದೋ ವ್ಯಕ್ತಿ ಸಲುವಾಗಿ, ಯಾವುದೋ ವಿಚಾರ ಸಲುವಾಗಿ, ಯಾವುದೋ ತಪ್ಪಿನ ಸಲುವಾಗಿ, ಅದು 3000 ಮಠ ಇರ್ಬೋದು, ಇನ್ನೊಂದಿರ್ಬೋದು, ನಿಮ್ಗೆ ಏನೋ ತಪ್ಪ ಆಗಿರ್ಬೋದು, ಆ ಸಂದರ್ಭದಲ್ಲಿ ಅವ್ರು ಸಾರಿ ಕೇಳಿದ್ದಾರೆ, ಕೂತ್ಕೊಂಡು ಬಗೆಹರಿಸಿ ಎಲ್ಲವನ್ನೂ ಮಾಡಬಹುದಲ್ಲ. ದಿಂಗಾಲೇಶ್ವರ ಮಹಾಸ್ವಾಮಿಗಳು ಮತ್ತೊಂದು ಬಾರಿ ಭಕ್ತರ ಪ್ರಶ್ನೆಗಳಿಗೆ, ಸವಾಲುಗಳಿಗೆ, ಸ್ಪರ್ಧೆ ನಂತರ ಎದುರಾಗುವಂಥ ಸವಾಲುಗಳಿಗೆ ಎಲ್ಲ ಮಗ್ಗಲುಗಳನ್ನು ಮತ್ತೆ ಚಿಂತನೆ ಮಾಡಿ, ಎಲ್ಲ ಅಂದರೆ ಸಾಧಕ ಬಾಧಕಗಳನ್ನು ಸಮಚಿತ್ತದಿಂದ, ದ್ವೇಷಮಯ ವಾತಾವರಣವನ್ನು ಬಿಟ್ಟು, ಅಥವಾ ಈ ಸ್ವಾರ್ಥತೆ ಅಥವಾ ರಾಜಕಾರಣದ ವ್ಯವಸ್ಥೆ ಎಲ್ಲ ಬಿಟ್ಕೊಂಡು, ಅಥವಾ ಏನೋ ಇನ್ಯಾರೋ ತಪ್ಪು ಮಾಡ್ಯಾರ ಅದನ್ನೇ ದೊಡ್ಡದಾಗಿ ಮಾಡೋದನ್ನು ಬಿಟ್ಟು, ಒಂದು ಸಲ ಪ್ರಾಂಜಲ ಮನಸ್ಸಿನಿಂದ ಸಮರ್ಪಕವಾಗಿ ಚಿಂತನೆ ಮಾಡಿ ಹೆಜ್ಜೆಯನ್ನು ಮುಂದಿಡಬೇಕು ಅನ್ನುವಂಥ ಭಕ್ತರ ಅಹವಾಲಿಗೆ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಸ್ಪಂದಿಸ್ತಾರ. ಆಸ್ಕ್ ನ್ಯೂಸ್, ಇದು ಎಲ್ಲರಂತಲ್ಲ, ನಿಮ್ಮ ಅನಂತ್. ನಮಸ್ಕಾರ.